ಗೌಡಗೆರೆಯ ಚಾಮುಂಡೇಶ್ವರಿಯ ಬಸಪ್ಪನ ಕ್ಷೇತ್ರಕ್ಕೆ ನೀವೇನಾದರೂ ಬಂದರೆ ಯಾವುದೇ ರೀತಿಯ ಬಸ್ಗಳ ಕೊರತೆ ಇಲ್ಲ. ಮುಂದೆ ಕಾಣ್ತಾ ಇದ್ದೀರಾ, ಮದ್ದೂರು, ಚನ್ನಪಟ್ಟಣ ಈ ಕಡೆ ಎಲ್ಲ ನಿಮಗೆ ಬಸ್ಗಳು ಬರ್ತಾ ಇರ್ತವೆ. ಇತ್ತೀಚೆಗಂತೂ ಗೌಡಗೆರೆಯ ಚಾಮುಂಡೇಶ್ವರಿ ಬಸಪ್ಪನ ಕ್ಷೇತ್ರಕ್ಕೆ ಭಾಳಷ್ಟು ಜನ ಭಕ್ತಾದಿಗಳು ಭೇಟಿ ಕೊಡುವಂತಹ ಸ್ಥಳ ಸ್ನೇಹಿತರೆ. ತುಂಬ ಹೆಸರುವಾಸಿಯಾಗಿರುವಂತಹ ಸ್ಥಳ. ಆ ಒಂದು ಗೌಡಗೆರೆ ಬಸಪ್ಪನ ಕ್ಷೇತ್ರದ ಸನ್ನಿಧಾನದಲ್ಲಿದ್ದೀನಿ. ಚಾಮುಂಡೇಶ್ವರಿ ಬಸಪ್ಪನವರ ಪುಣ್ಯಕ್ಷೇತ್ರ ಗೌಡಗೆರೆ, ಮಳ್ಳೂರು ಹೋಬಳಿ, ಚನ್ನಪಟ್ಟಣ ತಾಲೂಕು, ರಾಮನಗರ ಜಿಲ್ಲೆ. ಈ ಒಂದು ಸ್ಥಳದಲ್ಲಿ ಇವತ್ತು ಅಮಾವಾಸ್ಯೆಯ ಪೂಜೆಯ ದಿವಸ ನಾನು ಈ ಒಂದು ಗೌಡಗೆರೆಗೆ ಭೇಟಿಯನ್ನು ಕೊಟ್ಟಿದ್ದೀನಿ ವೀಕ್ಷಕರೇ. ಇವತ್ತು ಈ ಕ್ಷೇತ್ರದ ಬಗ್ಗೆ ಕೆಲವು ಮಾಹಿತಿಗಳನ್ನು ಕಲೆ ಹಾಕೋಣ ಬನ್ನಿ. ಹಾಗೆ ಇವತ್ತು ಮೇಲೆ ಹೋಗಿ ತಾಯಿಯ ದರ್ಶನವನ್ನು ಮಾಡೋಣ. ಇದು ಮಹಾವಿಷ್ಣುವಿಗೆ ಸಂಬಂಧಪಟ್ಟಂತಹ ದಶಾವತಾರಗಳು ಏನಿದೆ ಅದನ್ನು ಬಿಂಬಿಸುವಂತಹ ಎಲ್ಲ ಅವತಾರಗಳನ್ನು ಹೋಗುವ ದಾರಿಯಲ್ಲಿ ಇಲ್ಲಿ ಕಾಣ್ಬೋದು ನೀವು ಸುತ್ತಲೂ. ತಾಯಿ ಇಲ್ಲಿ ನೋಡ್ಬೋದು. ಸುಮಾರು 60 ಅಡಿಯ ಎತ್ತರದ ವಿಶ್ವದ ಅತಿ ಎತ್ತರದ ಪಂಚಲೋಹದ ಚಾಮುಂಡೇಶ್ವರಿಯ ವಿಗ್ರಹವನ್ನು ನೀವು ಮುಂದೆ ಇಲ್ಲಿ ಕಾಣ್ತಾ ಇದ್ದೀರಾ. ಹಾಗೆ ಸ್ವರ್ಣಲೇಪನವಾದಂತಹ ಚಾಮುಂಡೇಶ್ವರಿಯ ಆ ಚಿನ್ನದ ಹೊಳಪು ಏನಿದೆ ನೋಡಿ, ಸೂರ್ಯನ ಬೆಳಕಿಗೆ ತಾಯಿಯ ಆ ಒಂದು ಸ್ವರ್ಣ ಲೇಪನ ಹೇಗೆ ಹೊಳಿತಾ ಇದೆ ಅಂತ ಹೇಳಿ ನೀವೇ ಇಲ್ಲಿ ಕಣ್ಣಿಂದ ನೋಡ್ಬೋದು. ಹಾಗೆ ಆಶೀರ್ವಾದವನ್ನು ಪಡೀರಿ. ಖಡ್ಗರೂಪಿಣಿ, ತ್ರಿಶೂಲಮರ್ದಿನಿ, ಡಮರುಗಹಸ್ತಿನಿ, ಕಳಸವರ್ಧಿನಿ, ಉರುಗಭೂಷಿಣಿ ಜಪಮಾಲೆಯನ್ನು ಹಿಡಿದು ಧರಿಸಿದ್ದಾರೆ. ಶಂಖಚಕ್ರ ಗದಧಾರಿಣಿ, ಹೀಗೆ ಅಮೃತ ಕಳಸವನ್ನು ಹಿಡಿದಿದ್ದಾರೆ. 18 ಕೈಗಳನ್ನು ಹೊಂದಿರುವಂತಹ 60 ಅಡಿಯ ಭವ್ಯವಾದ ಪಂಚಲೋಹ ಚಾಮುಂಡೇಶ್ವರಿ ವಿಗ್ರಹವನ್ನು ನೀವಿಲ್ಲಿ ಕಾಣ್ಬೋದು. ನೋಡಿ ಅಲ್ಲಿ ಮುಂದೆ ಹರಕೆಯನ್ನು ಕಟ್ಟಲಿಕ್ಕೆ ಎಲ್ಲರೂ ಕೂಡ ತೆಂಗಿನಕಾಯಿಯನ್ನು ತಂದಿರ್ತಾರೆ. ಇಲ್ಲಿ ತಾಯಿ ಮುಂದೆ ಅದನ್ನು ಪೂಜೆ ಮಾಡಿ ಅವರಿಗೆ ಕೊಡಲಾಗುತ್ತೆ. ಇಲ್ಲಿ ನೋಡ್ರಿ ಎಷ್ಟು ಹರಕೆಗಳಿವೆ, ಎಷ್ಟು ಜನ ಬಂದು ಇಲ್ಲಿ ತೆಂಗಿನಕಾಯಿ ಹರಕೆಯನ್ನು ಒತ್ತಿ ಹೋಗಿದ್ದಾರೆ. ಅವರ ಆಸೆಗಳೇನಿರ್ಬೋದು, ಅವ್ರ ಇಚ್ಛೆಗಳೇನಿರ್ಬೋದು, ಆ ದೇವರೊಬ್ಬರಿಗೆ ಗೊತ್ತು. ಅದು ಏನೇನೋ ಪರಿಹಾರ ಆಗಿರುತ್ತೆ ನೋಡಿ. ಅದನ್ನೆಲ್ಲ ತಂದು ಇಲ್ಲಿ ವಾರಗಳ ರೀತಿಯಲ್ಲಿ ಹರಕೆಯನ್ನು ಕಟ್ಟಿ ಹೋಗಿರ್ತಾರೆ. ಅದಕ್ಕೆ ಸಾಕ್ಷಿಯಾಗಿ ನೀವು ಇಲ್ಲಿ ಕಟ್ಟಿರುವಂತಹ ಹರಕೆಗಳ ಆ ತೆಂಗಿನಕಾಯಿಗಳನ್ನು ನೀವು ಸಾಲು ಸಾಲಾಗಿ ಇಲ್ಲಿ ಕಾಣ್ಬೋದು. ನೋಡಿ, ದೇವಸ್ಥಾನದ ಮುಂಭಾಗದಲ್ಲಿ ಉಪ್ಪಿನ ರಾಶಿ ಇದೆ ನೋಡ್ಬೋದು. ಆ ಚಾಮುಂಡೇಶ್ವರಿಯ ಮುಂಭಾಗದಲ್ಲಿ ಬಂದಂತಹ ಭಕ್ತಾದಿಗಳೆಲ್ಲ ಇಲ್ಲಿ ಉಪ್ಪಿನ ಸೇವೆಯನ್ನು ಮಾಡಿ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಅಲ್ಲಿಂದ ಹಾಗೆ ಬಂದರೆ ನಿಮಗೆ ಇಲ್ಲಿ ಇವತ್ತು ಅಮಾವಾಸ್ಯೆ ವಿಶೇಷವಾದ ದಿನ ಆಗಿರೋದ್ರಿಂದ ಅದರ ಪ್ರಯುಕ್ತ ಇಲ್ಲಿ ಬಸಪ್ಪನ ತೀರ್ಥ ಸ್ನಾನವೂ ಕೂಡ ಆಗ್ತಾಯಿದೆ. ಅಮಾವಾಸ್ಯೆಯ ವಿಶೇಷವಾದ ದಿವಸ ಹೇಗಿದೆ ನೋಡಿ. ಒಂದೊಂದು ಸನ್ನಿಧಾನದಲ್ಲಿ ಒಂದೊಂದು ವಿಶೇಷವಾದಂತಹ ಮಹತ್ವ ಇರುತ್ತೆ. ಆ ಮಹತ್ವ ಇರುವಂತಹ ಚಾಮುಂಡೇಶ್ವರಿಯ ಮೂಲ ವಿಗ್ರಹ ಏನು ನೋಡ್ತೀರಾ, ಅದಕ್ಕೆ ಯಥೇಚ್ಛವಾಗಿ ಈ ಒಂದು ಸ್ಥಾನವನ್ನು ಬಸಪ್ಪನ ಕ್ಷೇತ್ರ ಅಂತಲೂ ಕೂಡ ಹೇಳ್ತಾರೆ. ಆ ಮೂಲ ಸನ್ನಿಧಾನ ಇರುವಂತಹ ಮೇಲ್ಭಾಗದಲ್ಲಿ ಬಸಪ್ಪನ ಪ್ರತಿಮೆಯ ಆ ಒಂದು ಮುಖಭಾವದ ಮೇಲೆ ಸ್ನಾನವನ್ನು ಇಲ್ಲಿ ತೀರ್ಥ ಸ್ನಾನವನ್ನು ಮಾಡ್ತಾಯಿದ್ದಾರೆ ನೋಡ್ಬೋದು. ಸುತ್ತಲೂ ಕೂಡ ನೋಡಿ ಹೇಗಿದೆ. ಆ ದೇವರ ಮೇಲ್ಭಾಗದಲ್ಲಿ ಅಲ್ಲಿ ತ್ರಿಶೂಲವನ್ನು ಕಾಣ್ಬೋದು. ತಾಯಿಯ ಒಂದು ದೃಷ್ಟಿ ಇದರ ಮೇಲೆ ಬೀಳುತ್ತೆ ಅಂತ ಹೇಳಲಾಗುತ್ತೆ. ಹಾಗೆ ಬಸಪ್ಪನ ಕೆಳಭಾಗದಲ್ಲಿರುವಂತಹ ಮೂಲ ಸನ್ನಿಧಾನದಿಂದ ಈ ಒಂದು ಬಸವನ ಪ್ರತಿಮೆಗೆ ಪಾಸಿಟಿವ್ನೆಸ್ ಬರುತ್ತೆ ಅಂತ ಹೇಳಲಾಗುತ್ತೆ. ಅದರ ಎನರ್ಜಿ ಈ ಒಂದು ಪ್ರತಿಮೆಯಲ್ಲಿ ಇರುತ್ತೆ ಅಂತ ಹೇಳಲಾಗಿ ಆ ಮೇಲ್ಮುಖವಾಗಿ ಬಿಟ್ಟಂತಹ ನೀರಿನಿಂದ ಇಲ್ಲಿ ತೀರ್ಥ ಸ್ನಾನವನ್ನು ಮಾಡ್ತಾ ಇದ್ದಾರೆ. ಏನೇ ನೆಗೆಟಿವ್ ಎನರ್ಜಿ ಇದ್ರೂ ಕೂಡ ಹೋಗುತ್ತೆ ಅಂತ ಹೇಳಲಾಗುತ್ತೆ. ಬಸಪ್ಪ
ವಿನಾಯಕನ ದರ್ಶನವನ್ನು ಮಾಡಿ ತದನಂತರ ಪುನೀತರಾಗಿ ಅಮ್ಮನವರ ದರ್ಶನವನ್ನು ಮಾಡಿ ವೀಕ್ಷಕರೇ. ಹಾಗೆ ಗಣಪತಿಯ ಆಶೀರ್ವಾದವನ್ನು ಪಡೆದ್ರೆ ಇಲ್ಲಿ ಮುಂದೆ ನೋಡ್ಬೋದು ಜ್ವಾಲಾಮುಖಿ ಅಮ್ಮನವರ ತ್ರಿಪುರ ಸುಂದರಿ ಅಮ್ಮನವರ ಉಪಸ್ಥಿತಿಯು ಕೂಡ ಇದೆ. ಬನ್ನಿ ಹೀಗೆ ಹೋಗೋಣ. ಇಲ್ಲೊಂದು ಮುಂದೆ ಶಿವನ ಆಲಯ ಕೂಡ ಇದೆ, ದರ್ಶನ ಮಾಡೋಣ. ಇದು ನಾಗರ ಕಲ್ಲು. ನಾಗಲಿಂಗ ಪುಷ್ಪ ಮರ ಇದು. ಓಕೆ ರಾವಂತ ತಲೆ ತರನೇ ಬಿಟ್ಟದೆ ನೋಡಿ. ನಾಗಲಿಂಗ ಪುಷ್ಪ. ಇಲ್ಲಿ ಕಾಣ್ಬೋದು ನಾಗಲಿಂಗ ಪುಷ್ಪ. ಆ ಮರ ಆ ಭಾಗದಲ್ಲಿ ಇಲ್ಲಿ ಮರದಲ್ಲೇ ಹೋಗ್ಬಿಡೋದು. ನಾಗರ ಪ್ರತಿಷ್ಠೆಯನ್ನು ಮಾಡಲಾಗಿದೆ. ಸೀದಾ ಅಲ್ಲಿಂದ ಬಂದರೆ ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಇಲ್ಲಿ ಶಿವನ ದರ್ಶನವನ್ನು ಮಾಡಬೇಕು ಮತ್ತು ಅಮ್ಮನವರ ದರ್ಶನವೂ ಕೂಡ ಮಾಡಬೇಕು. ಅದು ಇವತ್ತು ಪುಣ್ಯ ಅಂತ ಹೇಳಲಾಗುತ್ತೆ. ಇವತ್ತು ಅಮಾವಾಸ್ಯೆ. ಜಿ ಮಲ್ಲೇಶ್ ಗುರೂಜಿ ಅವರು ಕಾಶಿಯಿಂದ ಮಂತ್ರದಂಡವನ್ನು ತಂದಿದ್ದಾರೆ. ಇಲ್ಲಿ ನೋಡ್ಬೋದು ವೀಕ್ಷಕರೇ, ಆ ಮಂತ್ರದಂಡವನ್ನು ನಾನು ಇಲ್ಲಿ ನಿಮಗೆ ಸೆರೆ ಹಿಡಿತಾ ಇದ್ದೀನಿ ನೋಡಿ. ಶಿವನ ಲಿಂಗದ ಮೇಲೆ ಆ ಒಂದು ಕಾಶಿ ದಂಡವನ್ನು ನೋಡ್ಬೋದು. ದಿನ 11:30ಗೆ ಬಸಪ್ಪನ ಒಂದು ಆಗಮನ ಆಗುತ್ತೆ ಅಂತ ಹೇಳ್ಬೋದು. ಬನ್ನಿ, ಭಕ್ತರೆಲ್ಲ ಅಲ್ಲಿ ಸಾಲಾಗಿ ಮಲಗಿರ್ತಾರೆ. ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ, ನೋಡ್ಬೋದು. ತಾಯಿ ಆಶೀರ್ವಾದವನ್ನು ಪಡೆಯಲು ಭಕ್ತಾದಿಗಳು ಎಲ್ಲಿಂದ ಬಂದಿದ್ದಾರೆ ಅಂತೇಳಿ ಸಿಕ್ಕಾಪಟ್ಟೆ ರಸಿದೆ, ನೋಡ್ಬೋದು. ತಾಯಿಯ ಒಂದು ವೈಭವ ಇಲ್ಲಿ ಬಂದಂತಹ ಭಕ್ತರಿಂದನೇ ನೀವು ಅದನ್ನು ಅಳಿಬೇಕು ಅಂತ ನನ್ನ ಅಭಿಪ್ರಾಯ. ಅಮಾವಾಸ್ಯೆಯ ವಿಶೇಷವಾದ ಪೂಜೆಯ ದಿವಸ ಎಲ್ಲರೂ ಕೂಡ ಧಾವಿಸಿ ಬಂದಿದ್ದಾರೆ. ಮಾಟ ಮಂತ್ರ ಎನರ್ಜಿಯ ಪ್ರಭಾವಕ್ಕೆ ಒಳಗಾದವರು ಶ್ರೀಚಕ್ರದ ಸನ್ನಿಧಿಗೆ ಬಂದಾಗ ಅದರ ದೈವಿಕ ಕಿರಣಗಳು ಆ ಕೆಟ್ಟ ಶಕ್ತಿಗಳನ್ನು ನಾಶಪಡಿಸುತ್ತವೆ ಎಂಬ ನಂಬಿಕೆ ಇದೆ. ಈ ದೇವಸ್ಥಾನಕ್ಕೆ ಹೋದಾಗ ಈ ದೇವಿಯ ದರ್ಶನದ ಜೊತೆಗೆ ಶ್ರೀಚಕ್ರದ ದರ್ಶನವನ್ನು ಕೂಡ ಮಾಡಿ, ವಿಶೇಷವಾಗಿ ಮಂಗಳವಾರ, ಶುಕ್ರವಾರ, ಭಾನುವಾರ ಹಾಗೂ ಅಮಾವಾಸ್ಯೆ ಹುಣ್ಣಿಮೆಯ ದಿನಗಳಂದು ಈ ಶ್ರೀಚಕ್ರಕ್ಕೆ ವಿಶೇಷವಾದ ಪೂಜೆ ಆಗ್ತಾ ಇರ್ತದೆ. ಶ್ರೀಚಕ್ರವು ಶಿವ ಮತ್ತು ಶಕ್ತಿಯರ ಸಂಯೋಗದ ಸಂಕೇತವಾಗಿದ್ದು ಇದು ಬ್ರಹ್ಮಾಂಡದ ಸೃಷ್ಟಿ ಮತ್ತು ಶಕ್ತಿಯ ಸಂಕೇತವಾಗಿದೆ. ಹಾಗೆ ಶ್ರೀಚಕ್ರವು ಶ್ರೀವಿದ್ಯೆಗೆ ಸಂಬಂಧಪಟ್ಟ ಕಾರಣ ಲಕ್ಷ್ಮಿಯ ಕೃಪಾ ಕಟಾಕ್ಷಕ್ಕೂ ಕೂಡ ನೀವು ಒಳಗಾಗ್ತೀರಾ ಅಂತ ಹೇಳಿ ನಂಬಲಾಗಿದೆ. ಈ ಕಾರಣದಿಂದ ಶ್ರೀಚಕ್ರದ ಪೂಜೆಯು ಸಂಪತ್ತು ಮತ್ತು ಸೌಭಾಗ್ಯ ಪ್ರಾಪ್ತಿಯನ್ನು ತರುತ್ತದೆ. ಅಮ್ಮನವರ ದರ್ಶನ ಮಾಡಿ ಮುಗಿಸಿ ಹೊರಗಡೆ ಬಂದಿದ್ದೀನಿ. ನನ್ನ ಹಿಂದೆ ಇಲ್ಲಿ ಬಸಪ್ಪನ ಪ್ರತಿಮೆ ಇದೆ, ನೋಡ್ಬೋದು. ಮಾರ್ಚ್ 6, 2022ರಲ್ಲಿ ಅವರು ಕಾಲವಾಗ್ತಾರೆ. ಅವರ ಒಂದು ದಿವ್ಯ ಸಾನ್ನಿಧ್ಯ ಏನಿದೆ ಅದು ಕೆಳಭಾಗದಲ್ಲಿದೆ. ಕೆಳಭಾಗದಿಂದ ಆ ಒಂದು ಪಾಸಿಟಿವ್ ಕನೆಕ್ಟಿವಿಟಿ ಏನಿದೆ ಈ ಮೇಲೆ ಕಾಣುವಂತಹ ಪ್ರತಿಮೆಗೆ ಅದರ ಕನೆಕ್ಟಿವಿಟಿ ಇದೆ ಅಂತ ಹೇಳಲಾಗುತ್ತೆ. ಇವತ್ತು ಅಮಾವಾಸ್ಯೆ, ಭಾನುವಾರ ಅಮಾವಾಸ್ಯೆ ಹುಣ್ಣಿಮೆಯ ದಿವಸ ಬೆಳಗ್ಗೆ 8ರಿಂದ 2 ತನಕ ಇಲ್ಲಿ ತೀರ್ಥ ಸ್ನಾನವನ್ನು ಮಾಡಲಾಗುತ್ತೆ. ಸೊ ಪ್ರತಿಯೊಂದು ಸ್ಥಳಕ್ಕೂ ಕರ್ಕೊಂಡೋಗಿ ಬಸಪ್ಪನವರ ಪೂಜೆಯನ್ನು ಮಾಡ್ತಾಯಿದ್ದಾರೆ. ಇದಂತೂ ಭಾಳ ವಿಶೇಷ ಅಂತ ಹೇಳ್ಬೋದು. ತಾಯಿಯ ವಿಗ್ರಹದ ಮುಂದೆ ಬಸಪ್ಪನವರ ಆಗಮನ ಆಗ್ತಾಯಿದೆ. ಇದೇ ಸ್ಥಳದಲ್ಲಿ 108 ಕ್ಷೇತ್ರಗಳಿಂದ ತಂದಂತಹ ಪುಣ್ಯ ತೀರ್ಥಗಳನ್ನು ಇಲ್ಲಿ ಇಟ್ಟು ತಾಯಿಯನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಬನ್ನಿ, ಹೋಗ್ತಾ ಇದೆ. ಇವಾಗ ಆ ಭಕ್ತರ ಹರಕೆ ಏನಿದೆ ಆ ಭಕ್ತರ ಮೇಲೆ ಈ ಬಸಪ್ಪ ಹಾದು ಹೋಗುತ್ತೆ. ನೋಡಿ ಹೇಗಿದೆ. ಬಂದಂತಹ ಭಕ್ತಾದಿಗಳು ಎಲ್ಲಿಂದ ಬಂದಿದ್ದಾರೆ, ತುಂಬ ಎಲ್ಲ ಕಡೆಯೂ ಕೂಡ ರಾಜ್ಯದಾದ್ಯಂತ ಎಲ್ಲ ಕಡೆಯಿಂದಲೂ ಕೂಡ ಭಕ್ತಾದಿಗಳು ಈ ಒಂದು ಚಾಮುಂಡೇಶ್ವರಿ ಬಸಪ್ಪನ ಕ್ಷೇತ್ರಕ್ಕೆ ಬಂದಿದ್ದಾರೆ. ಹೇಗಿದೆ ನೋಡಿ ತಾಯಿಯ ವೈಭವ. ಭಾಳಷ್ಟು ಭಕ್ತರು ಇವತ್ತು ಅಮಾವಾಸ್ಯೆ ದಿವಸ ನೆರೆದಿದ್ದಾರೆ ವೀಕ್ಷಕರೇ. ಹೇಗಿದೆ
ನೋಡಲಿಕ್ಕೆ ಭಾಳ ಖುಷಿ ಆಗ್ತಾ ಇದೆ. ಆ ಚಿತ್ರಣವನ್ನು ನಾನು ಇಲ್ಲಿ ಸೆರೆ ಹಿಡಿತಾ ಇದ್ದೀನಿ, ನೀವು ಕೂಡ ನೋಡಿ. ಅಪ್ಪ, ಎಷ್ಟು ಜನ ಸೇರಿದ್ದಾರೆ ವೀಕ್ಷಕರೇ, ಭಾಳ ತುಂಬ ಅದ್ಭುತವಾಗಿದೆ ಅಂತ ಹೇಳ್ಬೋದು. ನೋಡಿ ಹಾದು ಹೋಗ್ತಾ ಇದೆ, ನೋಡಿ ಹೇಗಿದೆ, ಏನೇ ನೆಗೆಟಿವ್ ಎನರ್ಜಿ, ವಾಮಾಚಾರ, ಮಾಟ ಮಂತ್ರ, ದೃಷ್ಟಿ ದೋಷ, ಮನೇಲಿ ಏನೇ ನೆಗೆಟಿವ್ ಎನರ್ಜಿ ಇದ್ರೂ ಬಸವ ಆಯೋದ್ರಿಂದ ಅವಕ್ಕೆಲ್ಲ ಮುಕ್ತಿ ಅಂಥೇಳಿ ಈ ಹಿಂದೆ ಇದ್ದಂತಹ ಬಸವ ಯಾರೋ ಒಬ್ಬರ ರೈತರ ಜಮೀನಿನಲ್ಲಿ ಕಣ್ಣಿಗೆ ಕಾಣದ ಮಾಟವನ್ನು ಮಾಡಿ ಮುಚ್ಚಿಟ್ಟಿದ್ರಂತೆ. ಸೊ ಇದೇ ಪೂರ್ವಿಕರಾದಂತಹ ಬಸಪ್ಪ ಆ ಜಮೀನಿಗೆ ಹೋಗಿ ಆ ತಾಮ್ರದ ಬಿಂದಿಗೆಯನ್ನು ಪತ್ತೆ ಮಾಡಿದ್ರು ಅಂತ ಹೇಳಿ ಪ್ರತೀತಿ. ಆ ಒಂದು ಸತ್ಯ ಇರುವಂತಹ ಬಸಪ್ಪನ ಕ್ಷೇತ್ರ ನೋಡ್ಬೋದು. ನೋಡಿ ಇಲ್ಲಿ ಆಯ್ತಾ ಇಲ್ಲ, ನೋಡಿ ಇವರು ಎದುರ್ತಾ ಇದ್ದಾರೆ ಇಲ್ಲಿ. ನೋಡಿ ಅವ್ರು ಹೋದ್ಮೇಲೆ ಈಗ ನೋಡೋಣ ಮುಂದೆ ಹೋಗುತ್ತಾ ಏನು ಅಂತ. ನೋಡಿ ಮುಂದೆ ಹೋಗ್ತಾ ಇದೆ, ನೋಡಿದ್ರಲ್ಲ. ಸೊ ಏನೇ ಅವರಲ್ಲಿ ದೋಷ ಇದ್ರೂ ಮುಂದೆ ಹಾಯೋದಿಲ್ಲ ಅಂತ ಇಲ್ಲಿ ಜನರ ನಂಬಿಕೆ. ಇದನ್ನು ಕಣ್ಣಿಂದ ನೋಡೋದಕ್ಕೂ ಕೂಡ ಭಾಳ ಒಂದು ಖುಷಿ, ಒಂದು ಭಕ್ತಿ ಅನ್ನೋದು ಮೂಡ್ತಾ ಇದೆ ವೀಕ್ಷಕರೇ. ಅದನ್ನು ನೀವು ಇಲ್ಲಿ ಕಣ್ಣಿಂದನೇ ನೋಡ್ಬೋದು. ಅದನ್ನು ನೋಡಿ ಎಷ್ಟು ಜನ ಇದ್ದಾರೆ, ಅಲ್ಲಿ ದಾಟ್ತಾ ಇಲ್ಲ, ನೋಡಿ ಎದುರ್ತಾ ಇದ್ದಾರೆ. ಇವ್ರನ್ನ ಹಾದು ಹೋಗ್ತಾ ಇಲ್ಲ ಬಸಪ್ಪ, ನೋಡಿದ್ರಲ್ಲ. ಈ ಥರ ಹೇಗಿದೆ ಮಹಿಮೆ, ಕಣ್ಣಿಂದನೇ ನೋಡಬೇಕು ಬಂದರೆ ಕ್ಷೇತ್ರದಲ್ಲಿ. ಅದನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಅವ್ರು ಎದುರ್ತಾ ಇಲ್ಲ, ಅವ್ರನ್ನೂ ಎದುರಿಸ್ತಾ ಇದ್ದಾರೆ ನೋಡಿ. ಹಾಯ್ತಾ ಇಲ್ಲ ಅವ್ರನ್ನು ಕೂಡ ಹಾಯ್ನಿಲ್ಲ. ಅದು ಇಲ್ಲಿ ನೋಡ್ಬೋದು ಹೇಗಿದೆ, ನೀವು ಯಾರೂ ನಂಬೋದಿಲ್ಲ. ಅದನ್ನು ಕಣ್ಣು ಮುಂದೆ ತೋರಿಸ್ತಾ ಇದ್ದೀನಿ ನೋಡಿ. ನೋಡಿ ಆ ಹುಡುಗಿನೂ ಕೂಡ ಹೆಜ್ಜೆಳಿಸ್ತಾ ಇದ್ದಾರೆ ನೋಡಿ. ಮತ್ತೆ ದಾಟ್ತಾ ಇದೆ, ನೋಡ್ಬೋದು ಹೇಗಿದೆ ಸ್ನೇಹಿತರೆ ಸತ್ಯ. ನೋಡೋಣ, ಮನದಲ್ಲಿ ಹರಕೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ನೋಡಿ ಕೂಡ ಅವರು ಕೂಡ ಸೈಡ್ ಬಿಟ್ಟರು. ನೋಡೋಣ ಮುಂದೆ ಬರುತ್ತಾ ಏನು ಅಂತ. ಹೇಗಿದೆ ಗೌಡಗೆರೆ ಚಾಮುಂಡೇಶ್ವರಿಯ ಮೂಲ ವಿಗ್ರಹದ ಮುಂದೆ ಇಲ್ಲಿ ಸೇರಿರುವಂತಹ ಭಕ್ತರ ಮೇಲೆ ಬಸವ ಅದು ಮುಂದೆ ಬರ್ತಾ ಇದೆ. ನೋಡಿದ್ರಲ್ಲ ಬಸಪ್ಪ ದಾಟೋದನ್ನು. ಹಾಗೆ ನಿಮಗೆ ಏನಾದರೂ ಗೊತ್ತೋ ಗೊತ್ತಿಲ್ಲದೆ ಇನ್ನೊಬ್ಬರ ಜೀವನದಲ್ಲಿ ತಮಾಷೆ ನೋಡಲಿಕ್ಕೆ ಅವರ ಮಾಟ ಮಂತ್ರ, ಕಣ್ಣಿಗೆ ಕಾಣದ ಮಾಟ ಮಂತ್ರವನ್ನು ನೀವೇನಾದರೂ ಮಾಡಿದರೆ ಈ ಬಸಪ್ಪನ ಸನ್ನಿಧಾನದಲ್ಲಿ ಬಂದು ಅದನ್ನು ನೀವು ಬೇಡಿಕೊಂಡು ಹೋಗಿ ನೋಡಿ ಮುಂದೆ ಆ ಒಂದು ಚಮತ್ಕಾರ ಹೇಗಿರುತ್ತೆ ಅಂತ. ಹಾಗಾಗಿ ಬರೋರೆಲ್ಲ ಬಸಪ್ಪನ ಮೇಲೆ ಭಾಳ ನಂಬಿಕೆ ಇಟ್ಟು ತುಂಬ ಭಯಭಕ್ತಿಯಿಂದ ನಡೆದುಕೊಳ್ಳುವಂತಹ ಸ್ಥಳ ಗೌಡಗೆರೆ ಚಾಮುಂಡೇಶ್ವರಿ ಬಸಪ್ಪನ ಕ್ಷೇತ್ರ ಅಂತ. ಸೊ ಇಲ್ಲಿ ತೆಂಗಿನಕಾಯಿ ಎಲ್ಲ ಇದೆ ನೋಡ್ಬೋದು, ಕಟ್ಟಿಟ್ಟಿರ್ತಾರೆ. ಅಲ್ಲಿ ನೀವು ಟಿಕೆಟನ್ನು ಖರೀದಿ ಮಾಡಿ ಇಲ್ಲಿಗೆ ಬಂದರೆ ನಿಮಗೆ ಇಲ್ಲಿ ತೆಂಗಿನಕಾಯಿಯನ್ನು ಕೊಡ್ತಾರೆ. ಪ್ರತಿ ತೆಂಗಿನಕಾಯಿಗೆ 50 ರೂಪಾಯಿ ನೋಡ್ಬೋದು. ಹರಕೆಯನ್ನು ಮಾಡಲಿಕ್ಕೆ ಇಲ್ಲಿ ತೆಂಗಿನಕಾಯಿಯನ್ನು ತಗೊಂಡು ಹೋಗ್ತಾ ಇದ್ದಾರೆ. ಪ್ರತಿಮೆಯ ಹಿಂಭಾಗಕ್ಕೆ ಬಂದರೆ ಇಲ್ಲಿ ಕೆಲವು ಇನ್ನೂ ಕೆಲಸಗಳು ಕೂಡ ಆಗ್ತಾ ಇದ್ದಾವೆ. ಇಲ್ಲಿ ನೋಡ್ಬೋದು ತಾಯಿ ಬಂದು ಸಿಂಹವಾಹಿನಿ, ಆ ವಾಹನವಾದಂತಹ ಸಿಂಹನ ಇಲ್ಲಿ ಪಾದಗಳನ್ನು ನೋಡ್ಬೋದು. 18 ಟನ್ ಆ ಒಂದು ಸಿಂಹ ವಾಹನವನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಆ ಮೂಲ ಪ್ರತಿಮೆ ಮಾಡಿದಂತಹ ಪಠಾಣ್ ಅವರ ಕುಶಲಕರ್ಮಿಗಳು, ಸಂಗಡಿಕರು ಇದನ್ನು ಮಾಡ್ತಾಯಿದ್ದಾರೆ ವೀಕ್ಷಕರೇ. ಇಲ್ಲಿ ನೋಡ್ಬೋದು ಆ ತಾಯಿಯ ಪ್ರತಿಮೆಯ ಹಿಂಭಾಗಕ್ಕೆ 18 ಟನ್ ಸಿಂಹವಾಹನ ಸಿದ್ಧವಾಗ್ತಾ ಇದೆ. ಪಾದಗಳು ಅಲ್ಲಿವೆ. ಇಲ್ಲಿ ಕೆಲವೊಂದು ಅದನ್ನು ಇಲ್ಲಿ ಸಾಲ್ಟ್ರ್ ಮಾಡಿ ಪಾಲಿಷ್ ಮಾಡುವಂತಹ ಕೆಲಸವನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಅದರ ತುಣುಕುಗಳನ್ನು ನಿಮಗೆ ಇಲ್ಲಿ ಮುಂದೆ ತೋರಿಸ್ತಾ ಇದ್ದೀನಿ. ಸೊ ಮುಂದೆ ಅಮ್ಮನವರ ಹಿಂಭಾಗದಲ್ಲಿ ಸಿಂಹವಾಹನ
ಸಿಂಹವನ್ನು ಕೂಡ ನಾವಿಲ್ಲಿ ಕಾಣ್ಬೋದು. ಮುಂದಿನ ದಿನಗಳಲ್ಲಿ ಅದು ಕೂಡ ನಮ್ಮ ಕಣ್ಣಿಗೆ ಕಾಣಿಸಲಿದೆ ವೀಕ್ಷಕರೇ. ನಮ್ಮ ಹೆಸರು ಕುಮಾರ್ ಅಂತ. ಈ ಧರ್ಮದರ್ಶಿಗಳಾದ ಮಲ್ಲೇಶ್ ಗುರೂಜಿಯವರು ಅವರು ತರ್ಸಕತ್ತಾರೆ. ಭಕ್ತರಿಗೆ ಯಾರು ಹಸ್ತು ಹೋಗಬಾರ್ದು ಅಂದ್ಬಿಟ್ಟು ಎಲ್ಲ ಭಕ್ತರು ಊಟ ಮಾಡಿ ಹೊರಡಬೇಕು ಅಂದ್ಬಿಟ್ಟು ಇಲ್ಲಿ ಪ್ರತಿಯೊಬ್ಬರಿಗೂ ಅನ್ನದಾಸೋಹದಲ್ಲಿ ಪ್ರತಿಯೊಬ್ಬರಿಗೂ ಅನ್ನ ಸಂತರ್ಪಣೆ 24 ಗಂಟೆ ಕಾಲ ಅವಧಿ ನಡೆಯೋಕ್ಕೋಸ್ಕರ ಅವರು ಮಲ್ಲೇಶ್ ಗುರೂಜಿಯವರು ಶ್ರದ್ಧೆ ವಹಿಸಿ ಇಲ್ಲಿ ಬರುವಂಥ ಭಕ್ತರಿಗೆ ಹಸುವಿಲ್ಲದಂತೆ ಹೋಗಬೇಕು ಅಂದ್ಬಿಟ್ಟು ಅನ್ನ ಸಂದರ್ಪಣೆ ನಡೆಸೋಕೊಡ್ತಾರೆ ಪ್ರತಿದಿನ. ಭಕ್ತರು ಬರ್ತಾರೆ, ಇಲ್ಲಿರೋ ತಟ್ಟೆಗಳನ್ನು ತಗೊಂಡೋಗಿ ಒಳಗಡೆ ಹೋಗಿ ಈ ದಾಸೋಹ ಭವನದಲ್ಲಿ ಊಟ ಮಾಡ್ತಾ ಇರ್ತಾರೆ. ನೀವು ಕೂಡ ಬಂದರೆ ಪ್ರಸಾದವನ್ನು ಸ್ವೀಕರಿಸಿ. ಚಾಮುಂಡೇಶ್ವರಿ ಬಸಪ್ಪನವರ ಕ್ಷೇತ್ರ ಅನ್ನದಾಸೋಹ ಭವನ ಇದೇ ಪಾಯಿಂಟಲ್ಲಿ ನೀವಿಲ್ಲಿ ಅನ್ನದಾಸೋಹ ಯಾವಾಗಲೂ ಕೂಡ ನಡೀತಾ ಇರ್ತದೆ. ನೋಡ್ಬೋದು, ಬಂದಂಥವರು ಭಾಳಷ್ಟು ಜನ ಇಲ್ಲಿ ಅನ್ನ ಪ್ರಸಾದವನ್ನು ಸ್ವೀಕರಿಸಿ ಹೋಗ್ತಾರೆ ಸ್ನೇಹಿತರೆ. 365 ದಿವಸಗಳ ಕಾಲ ಈ ಒಂದು ಸ್ಥಳದಲ್ಲಿ ದಾಸೋಹ ಆಗ್ತಾ ಇರ್ತದೆ ದಿನನಿತ್ಯ. ಬೆಳಗಿನ ಉಪಹಾರ ಇರ್ಬೋದು, ಮಧ್ಯಾಹ್ನದ ಊಟ ಇರ್ಬೋದು. ಹೀಗೆ ಬಂದಂತಹ ಭಕ್ತಾದಿಗಳಿಗೆ ಸಾರ್ವಕಾಲಿಕವಾಗಿಯೂ ಕೂಡ ಇಲ್ಲಿ ಅನ್ನದಾಸೋಹ ನಡೀತಾ ಇರ್ತದೆ. ಅದೊಂದು ವಿಶೇಷ ಅಂತ ಹೇಳ್ಬೋದು. ನನ್ನ ಹಿಂದೆ ಆ ಒಂದು ಅನ್ನ ಸನ್ನಿಧಾನದ ಸೇವೆ ನಡೆಯುವಂತಹ ದಾಸೋಹ ಭವನವನ್ನು ನೋಡ್ಬೋದು. ಗೌಡಗೆರೆ ಇದು ಬಂದು ಪಂಚಲೋಹ, ಚಿನ್ನ, ಬೆಳ್ಳಿ, ತಾಮ್ರ, ಹಿತ್ತಾಳೆ, ಕಬ್ಬಿಣಗಳಿಂದ ಮಾಡಲಾದಂತಹ ಪಂಚಲೋಹದ ವಿಗ್ರಹ. ಹಿಂದೆ ಚಾಮುಂಡೇಶ್ವರಿಯ ತಾಯಿಯ ಹಿಂಭಾಗದಲ್ಲಿ ಸಿಂಹವು ಕೂಡ ಬರಲಿದೆ. ಅದು ಕೂಡ 18 ಟನ್ ಇದೆ. 35,845 kg ಅಂತ ಹೇಳಲಾಗುತ್ತೆ. ಸುಮಾರು ಅಷ್ಟು ಗಾತ್ರದ ಪ್ರತಿಮೆಯನ್ನು ನೀವು ಇಲ್ಲಿ ಕಾಣ್ಬೋದು. ನೋಡಿದ್ರಲ್ಲ, ಇನ್ನೂ ಕೂಡ ನಾನು ಮುಗಿಸೇ ಇಲ್ಲ, ಆದರೂ ಕೂಡ ಜನ ಸೇರ್ತಾನೇ ಇದ್ದಾರೆ, ಬರ್ತಾನೇ ಇದ್ದಾರೆ. ಅದು ಈ ಒಂದು ಕ್ಷೇತ್ರದ ಮಹಿಮೆ ಅಂತ ಹೇಳ್ಬೋದು. ಮುಂದೆ ಬರುವಂತಹ ಆಗಸ್ಟ್ ತಿಂಗಳೇನಿದೆ, ಆ ಒಂದು ತಿಂಗಳಲ್ಲಿ ಬರುವಂತಹ 12ನೇ ತಾರೀಕು ಮಧ್ಯಾಹ್ನ 2 ಗಂಟೆಗೆ ಈ ಒಂದು ಡಾಕ್ಟರ್ ಮಲ್ಲೇಶ್ ಗುರೂಜಿಯವರಿಗೆ ಸಿಕ್ಕಿದಂತಹ ಮೂಲ ವಿಗ್ರಹ ಚಾಮುಂಡೇಶ್ವರಿ ವಿಗ್ರಹಕ್ಕೆ ಹಾಲಿನ ಅಭಿಷೇಕ ಮಧ್ಯರಾತ್ರಿ 2ರಿಂದ ಮಧ್ಯಾಹ್ನ 2 ತನಕ ಆಗುತ್ತೆ. ಅಂದರೆ 12 ಅವರ್ ಆ ಒಂದು ಕ್ಷೀರಾಭಿಷೇಕ ಅಥವಾ ಹಾಲಿನ ಅಭಿಷೇಕ ಅಂತ ಏನು ಹೇಳ್ತೀವಿ ಅದು ಆಗ್ತಾ ಇರ್ತದೆ. ನೀವೆಲ್ಲ ಬಂದು ಆ ಒಂದು ವಿಶೇಷವಾದ ಸಂದರ್ಭದಲ್ಲಿ ಬಂದು ಸೇರ್ಬೋದು. ಆ ಒಂದು ಮಾಹಿತಿಯನ್ನು ಈ ಒಂದು ನನ್ನ ಸಂಚಿಕೆಯಲ್ಲಿ ಹಂಚಿಕೊಳ್ಳುವಂತಹ ಪ್ರಯತ್ನ ಮಾಡ್ತಾಯಿದ್ದೀನಿ. ಎಲ್ಲರೂ ಕೂಡ ಮುಂದೆ ಬರುವಂತಹ ಆಗಸ್ಟ್ ತಿಂಗಳು 12ನೇ ತಾರೀಕು ಭೀಮನ ಅಮಾವಾಸ್ಯೆ ಏನಿದೆ, ಖಂಡಿತವಾಗಿ ಈ ಒಂದು ಗೌಡಗೆರೆ ಚಾಮುಂಡೇಶ್ವರಿ ಬಸಪ್ಪನ ಕ್ಷೇತ್ರಕ್ಕೆ ಭೇಟಿಯನ್ನು ಕೊಡಿ. ಎಲ್ಲರೂ ಕೂಡ ಪಾಲ್ಗೊಳ್ಳಿ. ಸಾಧ್ಯವಾದರೆ ಹಾಲಿನ ಅಭಿಷೇಕವನ್ನು ನೀವೆಲ್ಲ ಮಾಡಿ. ಪ್ರತಿಯೊಬ್ಬರಿಗೂ ಕೂಡ ಹಾಲಿನ ಅಭಿಷೇಕ ಮಾಡಲಿಕ್ಕೆ 100 ರೂಪಾಯಿ ನಿಗದಿಯನ್ನು ಪಡಿಸಿರ್ತಾರೆ. ನಿಮಗೆ ಇಷ್ಟ ಇದ್ದರೆ ಹಾಲಿನ ಅಭಿಷೇಕವೂ ಕೂಡ ಮಾಡ್ಬೋದು. ಬನ್ನಿ, ಎಲ್ಲರೂ ಕೂಡ ಬನ್ನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು ವೀಕ್ಷಕರೇ.